ಅಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಕಬ್ಬಿಗೆ ಬೆಂಬಲ ಬೆಲೆಯನ್ನು ನೀಡುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರು ಸರ್ಕಾರದ ಯಾವ ಸಂಧಾನಕ್ಕೂ ಕೂಡ ಬಗ್ತಾ ಇಲ್ಲ. ನಿನ್ನೆ ಸಚಿವ ಎಚ್.ಕೆ. ಪಾಟೀಲ್ರು ಸಂಧಾನ ನಡೆಸುವುದಕ್ಕೆ ಮುಂದಾದರೂ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಖುದ್ದಾಗಿ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಸಂಧಾನ ನಡೆಸುವುದಕ್ಕೆ ಪ್ರಯತ್ನಿಸಿದ್ರು ಕೂಡ ಅದಕ್ಕೆ ಕ್ಯಾರೆ ಅಂತಿದೆ. ಬೇಡಿಕೆ ಈಡೇರಿಸದೆ 2 ದಿನ ಸಮಯ ಕೇಳಿ ಹೋಗ್ತಿದ್ದಂತಹ ಸಕ್ಕರೆ ಸಚಿವರ ಕಾರಿಗೆ ಮುತ್ತಿಗೆ ಕೂಡ ಹಾಕಿದ್ರು. ಚಪ್ಪಲಿ, ನೀರಿನ ಬಾಟಲಿ ಎಸೆದು ಆಕ್ರೋಶ ಹೊರಹಾಕಿದ್ರು. ಇನ್ನೊಂದು ಕಡೆ ನಾಳೆ ಸಿಎಂ ಕರೆದಿರುವ ಸಭೆಗೂ ಹೋಗದಿರುವುದಕ್ಕೆ ರೈತ ಮುಖಂಡರು ತೀರ್ಮಾನಿಸಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಬೆಂಬಲ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ನವೆಂಬರ್ ಕ್ರಾಂತಿ ಗ್ಯಾರಂಟಿ ಅಂತ ಬಿಜೆಪಿಯವರು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಆದರೆ ನವೆಂಬರ್ ಕ್ರಾಂತಿಯೂ ಆಗಲ್ಲ, ಡಿಸೆಂಬರ್ ಕ್ರಾಂತಿಯೂ ಆಗಲ್ಲ, ಜನವರಿ ಫೆಬ್ರವರಿಗೂ ಆಗುವುದಿಲ್ಲ. ಕ್ರಾಂತಿ ಆಗುವುದು ಏನಿದ್ರು 2028ರಲ್ಲಿ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವ ಡಿ.ಕೆ. ಶಿವಕುಮಾರ್ ಸಿಎಂ 10 ವರ್ಷ ಇರಬೇಕಾ 15 ವರ್ಷ ಇರಬೇಕಾ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅಲ್ಲಿವರೆಗೂ ನಮಗೆ ಕೊಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕು ಅಂತ ಹೇಳಿದರು. ನವೆಂಬರ್ ಕ್ರಾಂತಿ ಸಂಪುಟ ಪುನರ್ರಚನೆಯ ಚರ್ಚೆಯ ನಡುವೆ ನಾಳೆ ಸಿಎಂ ಸಿದ್ದರಾಮಯ್ಯ ತುಮಕೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಆಯೋಜಿಸಿರುವ ಔತಣಕೂಟದಲ್ಲೂ ಸಿಎಂ ಭಾಗಿಯಾಗ್ತಿರುವುದು ಕುತೂಹಲ ಕೆರಳಿಸಿದೆ. ದಲಿತರನ್ನ ಸಿಎಂ ಮಾಡಿ ಅಂತ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದವರು ಪ್ರತಿಭಟನೆ ಮಾಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಎಚ್.ಸಿ. ಮಹದೇವಪ್ಪ ನಿವಾಸದ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಲಿಂಗಾಯತ ಸಮುದಾಯದಿಂದ 11 ಜನ ಮುಖ್ಯಮಂತ್ರಿ ಆಗಿದ್ದಾರೆ, 9 ಜನ ಒಕ್ಕಲಿಗರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರು ಹಿಂದುಳಿದ ವರ್ಗದಿಂದ, 2 ಬ್ರಾಹ್ಮಣ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸಲ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಆಗ್ರಹಿಸಿದರು. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸಲು ಅನುಮತಿ ಪಡೆಯಬೇಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಇದೇ ವಿಚಾರದಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಈ ತಡೆಯಾಜ್ಞೆಯನ್ನು ತೆರವು ಕೋರಿ ಧಾರವಾಡದ ದ್ವಿಸದಸ್ಯ ಪೀಠದಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಆದರೆ ಇವತ್ತು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ವಜಾ ಮಾಡಿದೆ. ಮತ್ತೆ ಹೈಕೋರ್ಟ್ಗೆ ಮೇಲ್ಮನವಿ ಹಾಕುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ದೇಶದ ಅನೇಕ ಶಾಲೆಗಳಿಗೆ ಇಮೇಲ್ ಮೂಲಕ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕಿದ್ದ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಗುಜರಾತ್ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ರೆನೆ ಜೋಶಿಲ್ಡಾ ಬಂಧಿತ ಆರೋಪಿ. ಈಕೆ ಪ್ರೀತಿ ಮಾಡ್ತಾ ಇದ್ದ ಯುವಕ ಈಕೆನ ಪ್ರೀತಿ ಮಾಡಲಿಲ್ಲ, ಆಗ್ತಾ ಬೇರೆಯೊಬ್ಬರನ್ನ ಮದುವೆ ಆಗೋದಕ್ಕೆ ಹೋಗಿದ್ದ ಅನ್ನೋ ಕೋಪಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ಕನ್ನಡ ಚಿತ್ರರಂಗದ ಪೋಷಕ ನಟ ಹಾಗೂ ಖಳನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಹರೀಶ್ ರಾಯ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಬೆಂಗಳೂರಿನ ಅಂಜನಾಪುರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಂತಿಮ ದರ್ಶನವನ್ನು ಪಡೆದ ನಟ ಯಶ್ ಹರೀಶ್ ರಾಯ್ ಕುಟುಂಬಕ್ಕೆ ಆರ್ಥಿಕ ನೆರವಿನ ಭರವಸೆ ನೀಡಿದ್ದಾರೆ. ನಟ ಧ್ರುವ ಸರ್ಜಾ ಅಂತ್ಯಕ್ರಿಯೆಯ ಖರ್ಚು ವೆಚ್ಚದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಕೊಂಡ ಮದುವೆ ದಿನಾಂಕ ಫಿಕ್ಸ್ ಆಗಿದೆ. ಮುಂದಿನ ವರ್ಷ ಫೆಬ್ರವರಿ 26ಕ್ಕೆ ರಾಜಸ್ಥಾನದ ಐಷಾರಾಮಿ ಅರಮನೆಯಲ್ಲಿ ರಶ್ಮಿಕಾ ವಿಜಯ್ ಸಪ್ತಪದಿ ತುಳಿಯುವುದು ಬಹುತೇಕ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಉಳಿದಿದೆ. ಐಸಿಸಿ ವಿಶ್ವಕಪ್ ಗೆದ್ದ ಭಾರತ ಮಹಿಳಾ ತಂಡದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೃದಯ ಸ್ಪರ್ಶಿ ಸಂವಾದವನ್ನು ನಡೆಸಿದ್ದಾರೆ. ಶಾಲೆಗಳಿಗೆ ಹೋಗಿ ಮಕ್ಕಳೊಂದಿಗೆ ಸಂವಹನ ಮಾಡಿ ನಿಮ್ಮನ್ನ ಮಕ್ಕಳು ಅನುಸರಿಸುತ್ತಾರೆ, ಆರೋಗ್ಯ, ದೈಹಿಕ ಫಿಟ್ನೆಸ್ ಕಾಪಾಡಿಕೊಳ್ಳಿ ಅಂತ ಪ್ರಧಾನಿ ಮೋದಿ ಸಲಹೆ ನೀಡಿದರು. ವಿಶ್ವಕಪ್ ಗೆದ್ದ ಹರ್ಮನ್ ಪ್ರೀತ್ ಕೌರ್ ತಂಡಕ್ಕೆ ಮೋದಿ ಶಹಬಾಜ್ಗಿರಿಯನ್ನ ಕೊಟ್ಟರು. ಮಹಿಳಾ ಏಕದಿನ ವಿಶ್ವಕಪ್ ವಿಜೇತ ಟೀಂ ಇಂಡಿಯಾ ಆಟಗಾರರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿಯಾಗಿದ್ದರು. ರಾಷ್ಟ್ರಪತಿ ಭವನದಲ್ಲಿ ಹರ್ಮನ್ ಪ್ರೀತ್ ಕೌರ್ ತಂಡವನ್ನು ರಾಷ್ಟ್ರಪತಿ ಮುರ್ಮು ಅಭಿನಂದಿಸಿದ್ದಾರೆ. ವಿಶ್ವಕಪ್ ತಂಡದಲ್ಲಿದ್ದ ಎಲ್ಲ ಆಟಗಾರರ ಸಹಿಯುಳ್ಳ ಜೆರ್ಸಿಯನ್ನು ಹರ್ಮನ್ ಪ್ರೀತ್ ಕೌರ್ ರಾಷ್ಟ್ರಪತಿಯವರಿಗೆ ಗಿಫ್ಟ್ ನೀಡಿದರು. ಪಾಕಿಸ್ತಾನ ನ್ಯೂಕ್ಲಿಯರ್ ಪರೀಕ್ಷೆ ನಡೆಸುತ್ತಿರುವ ಬಗ್ಗೆ ಬಾಯ್ಬಿಟ್ಟಿದ್ದ ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕವು ನ್ಯೂಕ್ಲಿಯರ್ ಪರೀಕ್ಷೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಅಮೆರಿಕ ಪರಮಾಣು ಪರೀಕ್ಷೆಗೆ ಮುಂದಾಗ್ತಾ ಇದ್ದಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಪರಮಾಣು ಟೆಸ್ಟಿಂಗ್ ನಡೆಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಮೆರಿಕ ರಷ್ಯಾ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದೇ ಆದರೆ ಭಾರತವೂ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಬಹುದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಟೈಫೂನ್ ಹೆಸರಿನ ಚಂಡಮಾರುತಕ್ಕೆ ಫಿಲಿಪೈನ್ಸ್ ದೇಶ ತತ್ತರಿಸಿ ಹೋಗಿದೆ. 200 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸ್ತಾ ಇರುವಂತಹ ಚಂಡಮಾರುತ ಈಗಾಗಲೇ 241 ಜನರನ್ನ ಬಲಿ ಪಡೆದಿದೆ. ಹಠಾತ್ ಪ್ರವಾಹದಿಂದ ಊರುಗಳೇ ಮುಳುಗಡೆ ಆಗ್ತಾ ಇದ್ದಾವೆ. ಸುಮಾರು 20 ಲಕ್ಷ ಜನರು ಸಂತ್ರಸ್ತರಾಗಿದ್ದು 5,60,60,000 ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ.
ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆದ 4ನೇ T20 ಪಂದ್ಯವನ್ನು ಟೀಂ ಇಂಡಿಯಾ 48 ರನ್ಗಳ ಅಂತರದಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ. 5 ಪಂದ್ಯಗಳ T20 ಸರಣಿಯಲ್ಲಿ ಸೂರ್ಯಕುಮಾರ್ ಪಡೆ 2-1 ಅಂತರದ ಮುನ್ನಡೆಯನ್ನು ಪಡೆದುಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 167 ರನ್ಗಳನ್ನು ಕಲೆ ಹಾಕಿತು. ಆಸ್ಟ್ರೇಲಿಯಾ ಕೇವಲ 119 ರನ್ಗಳಿಗೆ ಆಲ್ಔಟ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಹಲವು ವರ್ಷಗಳಿಂದ ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾದೇಶದ ಪ್ರಜೆ SIRನಿಂದ ಸಿಕ್ಕಿಬಿದ್ದಿದ್ದಾನೆ. ಪಾಕ್ಡೋಡ್ರಾ ಪ್ರದೇಶದಲ್ಲಿ ನೆಲೆಸಿದ್ದ ಈತ ನಕಲಿ ದಾಖಲೆ ಕೊಟ್ಟು ಪಾಸ್ಪೋರ್ಟ್, ವೋಟರ್ ID, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಸದ್ಯ ಬಂಧಿತ ಬಾಂಗ್ಲಾ ಪ್ರಜೆಯಿಂದ ದಾಖಲೆಗಳನ್ನು ವಶಪಡಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನವೆಂಬರ್ 28ರಂದು ಉಡುಪಿಯಲ್ಲಿ ಬೃಹತ್ ಗೀತೋತ್ಸವ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಬರುವಂಥದ್ದು ಫೈನಲ್ ಆಗಿತ್ತು. ಈಗ ಮೋದಿಯವರ ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಭಾಗಿಯಾಗುವಂಥದ್ದು ಫೈನಲ್ ಆಗಿದೆ. ನವೆಂಬರ್ 28ರ ಬೆಳಗ್ಗೆ 11 ಗಂಟೆಗೆ ಕೃಷ್ಣ ಮಠದ ಸುವರ್ಣ ತೀರ್ಥ ಮಂಟಪವನ್ನು ಗಣ್ಯರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಿಬಿಟ್ ಯೋಜನೆಗೆ ಬಿಡದಿ ಭಾಗದ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರೈತರ ವಿರೋಧದ ಮಧ್ಯೆಯೂ ಇವತ್ತು ರಾಮನಗರದ ಜಿಲ್ಲಾಧಿಕಾರಿ ಭೂಸ್ವಾಧೀನಕ್ಕೆ ಬೆಲೆ ನಿಗದಿ ಕುರಿತು ಸಭೆಯನ್ನು ಮಾಡಿದರು. ಬಿಡದಿ ಭಾಗದ ರೈತರಿಂದ ಜಿಲ್ಲಾಡಳಿತದ ಆಕ್ಷೇಪಣೆಗಳನ್ನು ಕೂಡ ಸ್ವೀಕರಿಸಲಾಗಿದೆ. ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಕಾರಣ ದೇಶಾದ್ಯಂತ 1 ವರ್ಷದವರೆಗೆ ನಿರಂತರ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಗಳಿಗೆ ನಾಳೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ನವದೆಹಲಿಯ ಇಂದಿರಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮಗಳು ಶುರುವಾಗಲಿವೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಸದ್ಯ ವಿಶ್ರಾಂತಿ ಪಡಿತಾ ಇದ್ದಾರೆ. ಈ ಮಧ್ಯೆ ಕಾಂತಾರ 1 ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟದ ಕಾವು ಈಗ ಸರ್ಕಾರಕ್ಕೆ ಜೋರಾಗಿ ತಟ್ಟೋದಕ್ಕೆ ಶುರುವಾಗಿದೆ. 8 ದಿನಗಳಿಂದ ನಾಪತ್ತೆಯಾಗಿದ್ದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಇವತ್ತು ರೈತರಿದ್ದಲ್ಲಿಗೆ ಹೋಗಿ ಸಂಧಾನ ನಡೆಸುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಅದು ಪ್ರಯೋಜನ ಆಗಿದೆ. 3,200 ರೂಪಾಯಿ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ರೈತರದನ್ನು ಒಪ್ಪಿಕೊಳ್ತಾ ಇಲ್ಲ. ಸರ್ಕಾರಕ್ಕೆ ಶನಿವಾರ 7 ಗಂಟೆಯವರೆಗೆ ಡೆಡ್ಲೈನ್ ಅನ್ನು ಕೊಟ್ಟು ಹೋರಾಟ ಮುಂದುವರಿಸಿದ್ದಾರೆ. ಈಗ ಇಕ್ಕಟ್ಟಿಗೆ ಸಿಲುಕಿರುವ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ನಾಳೆ ದೇವೇಗೌಡರು ಸೇರಿದಂತೆ ಎಲ್ಲ ಕೇಂದ್ರ ಸಚಿವರಿಗೂ ಕೂಡ ಸಭೆಗೆ ಬನ್ನಿ, ಮಾತನಾಡಬೇಕು ಅಂತ ಹೇಳಿ ಸರ್ವಪಕ್ಷಗಳ ಸಭೆಯನ್ನ CM ಕರೆದಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, JDS ಯಾವುದೇ ಪಕ್ಷೇತರ ಇರಲಿ, ಎಲ್ಲ ಶಾಸಕರು ಸತ್ತಾರು, ಎಲ್ಲ ಸಚಿವರು ಸತ್ತಾರ. ನಮ್ಮ DC ಮೂಲಕ ಅವ್ರ ಜೊತೆ ಕಳಿಸಿದ್ದೀವಿ 3,200 ರೂಪಾಯಿ. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಉತ್ತರ ಕರ್ನಾಟಕದಲ್ಲಿ ಎದ್ದಿರುವ ಕಬ್ಬು ಬೆಳೆಗಾರರ ಹೋರಾಟದಿಂದಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪರಿಹಾರ ಕಂಡುಕೊಳ್ಳಲು ಹರಸಾಹಸ ಪಡುತ್ತಿದೆ. ನಿನ್ನೆ ಸಂಜೆ ಸಚಿವ HK ಪಾಟೀಲ್ ಮಾಡಿದ್ದ ಸಂಧಾನ ವಿಫಲವಾದ ಕಾರಣಕ್ಕೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲೂ ಅದನ್ನ ಪ್ರಮುಖ ಅಜೆಂಡಾ ಮಾಡಿಕೊಂಡು ಚರ್ಚಿಸಲಾಯಿತು. ಸಭೆಯಲ್ಲಿ CMಗೆ ಆಯಾ ಜಿಲ್ಲೆಗಳ ಮಾಹಿತಿಗಳನ್ನು ಸಚಿವರುಗಳು ನೀಡಿದ್ರು. ವಿಜಯಪುರ ರೈತರ ಬಗ್ಗೆ MB ಪಾಟೀಲ್, ಬೆಳಗಾವಿ ಹೋರಾಟದ ಬಗ್ಗೆ HK ಪಾಟೀಲ್, ಬಾಗಲಕೋಟೆ ಹೋರಾಟಗಳ ಬಗ್ಗೆ RB ತಿಮ್ಮಾಪುರ್ ಅವರಿಂದ ಮಾಹಿತಿ ಪಡೆದರು. ಬೆಳಗಾವಿ ಸಭೆ ಮಾಡಿದ್ದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರಿಂದಲೂ ಫೋನ್ನಲ್ಲಿ ಮಾಹಿತಿ ಪಡೆದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮಾಡಲಾಯಿತು. ರೈತರ ಪ್ರತಿಭಟನೆಯ ಬಿಸಿ ಜೋರಾಗಿರೋದ್ರಿಂದ ಸಂಪುಟ ಸಭೆಯ ನಂತರ CM ಸಿದ್ದರಾಮಯ್ಯನವರೇ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು. ಕರ್ನಾಟಕದಲ್ಲಿ ಕಬ್ಬಿನ ಇಳುವರಿಗೂ ಮಹಾರಾಷ್ಟ್ರದ ಕಬ್ಬಿನ ಇಳುವರಿಗೂ ವ್ಯತ್ಯಾಸಗಳಿರುತ್ತೆ. ಇಳುವರಿ ಆಧಾರಿತ ಬೆಲೆಯೇ ಅಂತಿಮ ಆಗತ್ತೆ. ಕಟಾವು, ಸಾಗಣೆ ವೆಚ್ಚ ಬಿಟ್ಟು ಅಥವಾ ಸೇರಿಸಿಕೊಂಡು ಸಕ್ಕರೆ ಕಾರ್ಖಾನೆಗಳು ಕೆಲವೊಮ್ಮೆ ಬೆಲೆ ನಿಗದಿ ಮಾಡುತ್ತವೆ ಎಂದು CM ಸ್ಪಷ್ಟನೆ ನೀಡಿದ್ರು. ಹೋರಾಟ ಮಾಡುತ್ತಿರುವ ರೈತರು ಪ್ರತಿ ಟನ್ಗೆ 3,500 ಕೇಳುತ್ತಿದ್ದು 3,200 ನಿಗದಿ ಮಾಡುತ್ತೇವೆ ಎಂದರು.
ಪ್ರತಿಭಟನೆ ಮಾಡುತ್ತಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿರುವ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,200 ಬೆಂಬಲ ಬೆಲೆ ನಿಗದಿಪಡಿಸಿದೆ. 11.25 ಇಳುವರಿ ಬರುವ ಕಬ್ಬಿಗೆ 3,200 ಬೆಂಬಲ ಬೆಲೆ ನಿಗದಿಯಾಗಿದೆ. ಅದು ಕಟಾವು, ಸಾಗಣೆ ವೆಚ್ಚ ಹೊರತುಪಡಿಸಿದ ಬೆಲೆ. ಹಾಗೆ 10.75 ಇಳುವರಿ ಕಬ್ಬಿಗೆ 3,100 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿದೆ ಸರ್ಕಾರ. ನಾವು ನಮ್ಮ DC ಮೂಲಕ ಮತ್ತು SP ಮೂಲಕ ಅವ್ರ ಜೊತೆ ಕಳಿಸಿದ್ದೀವಿ. ಏನಪ್ಪ ಅಂತಂದರೆ 3,200 ರೂಪಾಯಿ 10.25 ರಿಕವರಿ ಬಂದರೆ 3,100 ರೂಪಾಯಿ. ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ದಯಮಾಡಿ ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೀನಿ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ, ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ. ಹಾಗೆ ಇಳುವರಿ ಆಧಾರಿತ ಬೆಲೆ ನಿಗದಿ ಮಾಡುವುದು ರಾಜ್ಯ ಸರ್ಕಾರವಲ್ಲ, FRPಯನ್ನು ನಿರ್ಧರಿಸುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಮೋದಿ ಸರ್ಕಾರದ ಕಡೆ ಸಿಎಂ ಬೊಟ್ಟು ಮಾಡಿದ್ದಾರೆ. ಪ್ರತಿ ವರ್ಷವೂ FRP ನಿಗದಿ ಮಾಡುವುದೇ ಕೇಂದ್ರ. ಆ FRP ಜಾರಿ ಮಾಡೋದಷ್ಟೇ ರಾಜ್ಯದ ಕೆಲಸ. ಅಷ್ಟಾದ್ರೂ ಸುಮ್ಮನೆ ರಾಜ್ಯ ಸರ್ಕಾರಗಳ ಮೇಲೆ ಗೂಬೆ ಕೂರಿಸುವುದು ಸರಿಯಿಲ್ಲ ಎಂದು ಸಿಎಂ ಸ್ಪಷ್ಟನೆ ನೀಡಲು ಪ್ರಯತ್ನಿಸಿದ್ರು. ನಾಳೆಗೆ ಪ್ರಧಾನಮಂತ್ರಿಗೆ ಪತ್ರ ಬರೆಯುತ್ತಿದ್ದೇನೆ ಎಂದಿರುವ ಸಿಎಂ ಭೇಟಿ ಮಾಡಲು ಸಮಯಾವಕಾಶ ಕೇಳ್ತೇನೆ ಎಂದರು. ದೆಹಲಿಗೆ ಹೋಗಿ ಪ್ರಧಾನಿ ಭೇಟಿ ಮಾಡಿ ರೈತರ ಬೇಡಿಕೆ ಒತ್ತಾಯಗಳ ಬಗ್ಗೆ ಪ್ರಧಾನಿಗೆ ಮನವರಿಕೆ ಮಾಡಿಕೊಡುತ್ತೇವೆ ಎಂದರು. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ, ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತಕ್ಕಂಥಕ್ಕೆ ನಿಮ್ಮ ಉದಾಹರಣೆ. ಅದ್ರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ದಯಮಾಡಿ ಪ್ರಹ್ಲಾದ್ ಜೋಶಿ ಹೋಗಿದ್ದಾರ ಇಲ್ಲಿವರೆಗೆ? ಅವ್ರ ಕನ್ಸರ್ನ್ ಮಿನಿಸ್ಟರ್ ಅವರು. ಹೀಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಹ್ಲಾದ್ ಜೋಶಿ ಹೆಸರು ಹೇಳಿಕೊಂಡು ಆರೋಪ ಮಾಡೋವಾಗ್ಲೇ ಸಿಎಂಗೆ ತಿರುಗೇಟು ಕೊಟ್ಟರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕರ್ನಾಟಕದಲ್ಲಿ ಎವರೇಜ್ ಈಲ್ಡ್ ಇರುವಂತಹದ್ದು, ರಿಕವರಿ ರೇಟ್ ಇರುವಂತಹದ್ದು ಅದು 10.5 ಇರೋದ್ರಿಂದ 3,636 ರೂಪಾಯಿ ಆಗ್ತದೆ. 3,636ಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸು ಇತ್ಯಾದಿ ಏನಾದರೂ ಕೊಟ್ಟು ಅಥವಾ ಸ್ಟೇಟ್ನಿಂದ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ರೈತರ ಸಮಸ್ಯೆ ಬಗೆಹರಿಸ್ರಿ. ಮೊದಲ ಯಥಾ ಪ್ರಕಾರವಾಗಿ ಕೇಂದ್ರದ ಮೇಲೆ ಆರೋಪ ಮಾಡುವಂಥದ್ದು ಮತ್ತು ಇವ್ರ ಕೆಲಸ. ಈಗ ನೀವು ಆರೋಪ ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ವಾಪಸ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನೀವು ಈ ಚಿಲ್ಲರ ರಾಜಕಾರಣವನ್ನು ಬಿಡ್ರಿ. 2 ಸರ್ತಿ ಮುಖ್ಯಮಂತ್ರಿ ಆಗಿರಿ ನೀವೀಗ. ನೀವು ಈ ಚಿಲ್ಲರ ಆರೋಪವನ್ನು ಬಿಟ್ಟು ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿದೆ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಮೊದಲು. ಮುಖ್ಯಮಂತ್ರಿಗಳ ಆರೋಪಕ್ಕೆಲ್ಲ ಒಂದ್ ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತ್ಯುತ್ತರ ನೀಡಿದ್ರೆ ಹೊರತು ರೈತರ ಸಮಸ್ಯೆ ಬಗೆಹರಿಸೋ ವಿಚಾರದಲ್ಲಿ ಏನೂ ಮಾತಾಡಲಿಲ್ಲ. ಆದ್ರೆ ಸಿಎಂ ನಿರ್ದೇಶನದಂತೆ ಬೆಳಗಾವಿಯ ರೈತರ ಪ್ರತಿಭಟನೆ ಜಾಗಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದ್ರು. ವೇದಿಕೆ ಹತ್ತಿರ ಬಂದ ಸಚಿವರಿಗೆ ರೈತರು ಮೊದಲು ಕುರ್ಚಿ ಹಾಕಿ ಕೂಡಿಸಿದ್ರು, ಅಧಿಕಾರಿಗಳಿಗೂ ಗೌರವ ಕೊಟ್ರು. ಆಮೇಲೆ ಇಷ್ಟು ದಿನದಿಂದಲೂ ಕಷ್ಟ ಕೇಳೋಕೆ ಯಾಕೆ ಬಂದಿಲ್ಲ ಅಂತ ತರಾಟೆಯನ್ನು ತೆಗೆದುಕೊಂಡ್ರು. ಆಮೇಲೆ ಸಚಿವರು ರೈತರ ಹತ್ರ ಕ್ಷಮೆ ಕೇಳಿ 2 ದಿನ ಟೈಮ್ ಕೇಳಿದ್ದು ಶನಿವಾರ ಸಂಜೆಯೊಳಗೆ ಬೇಡಿಕೆ ಈಡೇರಿಸಬೇಕು ಅಂತ ಗಡುವು ಕೊಟ್ರು. ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ, ನನಗೊಂದು 2 ದಿವಸ ಗಡುವು ಕೊಡಿ. ನೀವು ನನಗೆ
ಮಾತಾಡ್ಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ. ನೀವು ನಾಳೆ ಒಂದಿನ ಸಮಯ ತಗೋರಿ. ನಾಡ್ದು ಸಾಯಂಕಾಲ 7 ಗಂಟೆ ಮಟ್ಟ ನೀವೇನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ, ನಾನು ಕೇಳಿದ್ದು ಈಗ DC ಅವ್ರು ಘೋಷಣೆ ಮಾಡಿಸಿದ್ದು, ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದಲ್ಲಿ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ. ಸಕ್ಕರೆ ಸಚಿವರ ಸಂಧಾನಕ್ಕೂ ಕಬ್ಬು ಬೆಳೆಗಾರರು ಕ್ಯಾರೆ ಅಂದಿಲ್ಲ. ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಇದರಿಂದ ತಲೆ ಕೆಡಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸಚಿವರು ಬಿಜೆಪಿ ಜೆಡಿಎಸ್ ನಾಯಕರನ್ನು ಸಭೆಗೆ ಆಹ್ವಾನಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಸಭೆಗೆ ಆಹ್ವಾನಿಸಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿಗೂ ಆಹ್ವಾನ ನೀಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ, ರಾಜ್ಯ ಕೃಷಿ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಜೊತೆ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಆಹ್ವಾನ ಕೊಟ್ಟು ರಾಜಕೀಯ ದಾಳ ಉರುಳಿಸಿದ್ದಾರೆ. ಸರ್ಕಾರ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಷರತ್ತು ಹಾಕಿದೆ. ಆದ್ರೆ ಷರತ್ತುಗಳನ್ನ ತೆಗೀಬೇಕು. ಸಾರಿಗೆ ವೆಚ್ಚನು ಸಕ್ಕರೆ ಕಂಪನಿಗಳೇ ಭರಿಸಬೇಕು. 3,400 ರೂಪಾಯಿನಾದ್ರೂ ಕೊಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಸದ್ಯಕ್ಕೆ ನಾಳೆ ಮತ್ತು ನಾಡಿದ್ದು ಹೆದ್ದಾರಿ ತಡೆದು ಪ್ರತಿಭಟಿಸೋ ನಿರ್ಧಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಶನಿವಾರ ಸಂಜೆ 7 ಗಂಟೆ ಒಳಗೆ ರೈತರ ಬೇಡಿಕೆ ಈಡೇರದಿದ್ರೆ ಹೋರಾಟ ಇನ್ನಷ್ಟು ತೀವ್ರಗೊಳ್ಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಕಬ್ಬು ಬೆಳೆಗಾರರ ಜೊತೆಗೆ ಅವರ ಹೋರಾಟದ ವಿಷಯದಲ್ಲಿ ಆಡಳಿತಾತ್ಮಕವಾಗಿ ಸಂಧಾನದ ಪ್ರಕ್ರಿಯೆ, ಭರವಸೆಗಳು, ಸಭೆಗಳು ಇವೆಲ್ಲವೂ ಕೂಡ ಶುರುವಾಗಿದ್ದಾವೆ. ಅದೆಲ್ಲವನ್ನು ಕೂಡ ನಾವು ತೋರಿಸಿದ್ವಿ. ಈಗ ರಾಜ್ಯದುದ್ದಕ್ಕೂ ರೈತರ ಹೋರಾಟದ ಕಿಚ್ಚು ಇವತ್ತು ಯಾವ ಸ್ವರೂಪದಲ್ಲಿ ಆವರಿಸಿಕೊಂಡಿತ್ತು ಅನ್ನೋದ್ರ ಬಗೆನ ಸಮಗ್ರ ವರದಿಯನ್ನು ತೋರಿಸ್ತೀವಿ. ಉತ್ತರ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು ಮೊಳಗಿತ್ತು. 8ನೇ ದಿನವೂ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ರು. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಆಕ್ರೋಶದ ಕಟ್ಟೆಯೇ ಹೊಡೆದಿತ್ತು. ಅಹೋರಾತ್ರಿ ಧರಣಿ ಮಾಡುತ್ತಿದ್ದ ರೈತರು ರಸ್ತೆಯಲ್ಲೇ ಊಟ ತಿಂಡಿ ಮಾಡಿದ್ರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬೆಂಬಲ ನೀಡಿತ್ತು. ನಾಳೆ ಬೆಳಗಾವಿ ಜಿಲ್ಲಾ ಬಂದ್ಗೂ ಕರೆ ಕೊಟ್ಟಿತ್ತು. ಮೊನ್ನೆಯಂತೆಯೇ ಇಂದು ಕೂಡ ರೈತರ ಅರೆಬೆತ್ತಲೆ ಪ್ರತಿಭಟನೆಗಿತ್ತು. ಮೂಡಲಗಿ ಪಟ್ಟಣ ಬಂದ್ ಮಾಡಿದ್ದ ರೈತರು ಗುರ್ಲಾಪುರದ ಕ್ರಾಸ್ವರೆಗೂ ಹೋರಾಟ ಮಾಡಿದ್ರು. 8ನೇ ದಿನದ ಹೋರಾಟಕ್ಕೆ ಮೆಡಿಕಲ್ ವಿದ್ಯಾರ್ಥಿಗಳು ಬೆಂಬಲ ನೀಡಿದ್ರು. ರೈತರ ಚಳವಳಿಗೆ ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದ್ರು ಏನಾದ್ರೂ ನಾವು ಎಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನೊಂದ್ ಕಡೆ ಅಥಣಿಯಲ್ಲಿ ರೈತರ ಬಾರುಕೋಲು ಚಳವಳಿಯೂ ನಡೆದಿತ್ತು. ಮೂಡಲಗಿ ಪಟ್ಟಣದಿಂದ ಗುರ್ಲಾಪುರದವರೆಗೆ ಸಚಿವರ ಅಣಕು ಯಾತ್ರೆ ಮಾಡಿದ್ರು ಹೋರಾಟಗಾರರು. ಪಟಾಕಿ ಸಿಡಿಸಿ ಬೊಬ್ಬೆ ಹೊಡೆದು ಆಕ್ರೋಶ ಹೊರಹಾಕಿದ್ರು. ರೈತರ ಪ್ರತಿಭಟನೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀ ಪಾಲ್ಗೊಂಡು ಸರಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಈಗಲೂ ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂದ್ರೆ ಇದು 2ನೇ ನರಗುಂದ ಬಂಡೆ ಆಗುವಂತ ಸಾಧ್ಯತೆ ಇದೆ. ಎಲ್ಲಾನು ನೀವು ಮಾಡಿದಂಗ ಮಾಡ್ಬೇಕು. ಮುಂದೆ ಬರ್ತೀರಪ್ಪ, ಕೈ ಮುಗಿತೀರಿ, ದೇಶನೇ ರೈತರ ಬೆನ್ನೆಲುಬು ಅಂತೀರಿ, ಹಿಂದ್ ಬಂದು ಜಾಡಿಸಿ ಒದ್ದು ಸೊಂಟ ಮುರಿಬೇಕಂತೀರಿ. ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ರಾಜ್ಯವ್ಯಾಪಿ ಬೆಂಬಲ ವ್ಯಕ್ತವಾಗಿತ್ತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ರೈತರು ವಿಭಿನ್ನ ಪ್ರತಿಭಟನೆ ಮಾಡಿದ್ರು. ನಾಯಕರ ಭಾವಚಿತ್ರಗಳನ್ನಾಗಿಟ್ಕೊಂಡು ಆಕ್ರೋಶ ಹೊರಹಾಕಿದ್ರು.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾವೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ವಿವಿಧ ಮಠಾಧೀಶರು, ಕರವೇ ಹಾಗೂ ವಿವಿಧ ರೈತ ಸಂಘಟನೆ ಬೆಂಬಲ ನೀಡಿದ್ವು. ವಿಜಯಪುರದಲ್ಲೂ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೆಯಿತು. ಮಾಜಿ ಸಚಿವ SK ಬೆಳ್ಳುಬ್ಬಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಕಲಬುರಗಿಯ ಅಫ್ಜಲ್ಪುರ ಪಟ್ಟಣದ ಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಧಾರವಾಡದಲ್ಲೂ ಸಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಎದುರು ರೈತರು ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆ ಬ್ರೆಜಿಲ್ ದೇಶದ ಮಾಡೆಲ್ ಫೋಟೋ ತೋರಿಸಿ ಹರಿಯಾಣದಲ್ಲಿ ಮತಗಳ್ಳತನದ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದರು. ಆಕೆಯ ಫೋಟೋವನ್ನು ಬಳಕೆ ಮಾಡಿದ್ದನ್ನು ಉಲ್ಲೇಖ ಮಾಡಿದರು. ಇವತ್ತು ಅದೇ ಬ್ರೆಜಿಲ್ ಮಾಡೆಲ್ ವೋಟ್ ಚೋರಿ ಆರೋಪಕ್ಕೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಹಾರ ಚುನಾವಣೆ ಅಖಾಡದಲ್ಲೂ ಮತ್ತೆ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ವೋಟ್ ಚೋರಿಯ ಬಾಂಬ್ ಹಾಕಿದ್ದಾರೆ. ये कौन है? कभी इसका नाम सीमा, कभी स्वीटी, कभी ಮಹದೇವಪುರ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದಾಯ್ತು. ಆಳಂದ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ದಾಖಲೆ ಬಿಡುಗಡೆ ಮಾಡಿದ್ದಾಯ್ತು. ನಿನ್ನೆ ಹರಿಯಾಣದಲ್ಲಿ 25 ಲಕ್ಷ ಜನರ ಹೆಸರನ್ನ ಡಿಲೀಟ್ ಮಾಡಿ ಬಿಜೆಪಿ ಮತಗಳ್ಳತನ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ರಾಹುಲ್ ಗಾಂಧಿ ದಾಖಲೆಗಳ ಸಮೇತ ಆರೋಪ ಮಾಡಿದ್ದೂ ಆಯ್ತು. ಇದರಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿರೋದು ಎಚ್ ಫೈಲ್ಸ್. ಕಾರಣ ಬ್ರೆಜಿಲ್ ಮಾಡೆಲ್. ಕೌನ್ ಹೈ ಅಂತ ಪ್ರಶ್ನೆ ಎತ್ತಿದ ರಾಹುಲ್ ಸ್ವೀಟಿ, ಶಾಂತಿ, ಸ್ವಪ್ನ, ಸೀಮಾ, ಸರಸ್ವತಿ, ರಶ್ಮಿ ಅಂತೆಲ್ಲ ನಾನಾ ಹೆಸರಲ್ಲಿ 22 ಕಡೆ ವೋಟ್ ಮಾಡಿರೋ ಈಕೆ ಬ್ರೆಜಿಲಿಯನ್ ಮಾಡೆಲ್ ಅಂದು ಎಲ್ಲರನ್ನ ಅಚ್ಚರಿಗೊಳಿಸಿದ್ರು. इसका नाम सीमा, कभी स्वीटी, कभी सरस्वती, 22 बार 10 बूथ में इसको वोट देने का मौका मिलता है. कहाँ की है? ब्राजील की. हरियाणा की नहीं है, हिंदुस्तान की नहीं है, ब्राजील की है मॉडल है. इससे पता लगता है कि ये सेंट्रलाइज्ड ऑपरेशन है. ಈ ಫೋಟೋ ಎಐ ಸೃಷ್ಟಿ ಅಂತ ಕೆಲ ಬಿಜೆಪಿಗರು ಹೇಳ್ತಿರೋ ಹೊತ್ತಲ್ಲೇ ಇದು ನನ್ನದೇ ಫೋಟೋ ಅಂದಿದ್ದಾರೆ ಬ್ರೆಜಿಲಿಯನ್ ಮಾಡೆಲ್. ಇದೇನಿದು, ಜಗತ್ತಲ್ಲಿ ಎಂತೆಂತಹ ಜನ ಇರ್ತಾರೆ, ನನ್ನ ಫೋಟೋ ಬಳಸಿ ಏನೇನೋ ಸ್ಕ್ಯಾಮ್ ಅಂತೆಲ್ಲ ಚರ್ಚೆ ನಡೀತಿದೆಯಲ್ಲ ಅಂತ ಅಚ್ಚರಿಯೊಂದಿಗೆ ಹೇಳಿಕೆ ಕೊಟ್ಟಿದ್ದಾರೆ. मैथ्यूस फेरोरो कोई व्यक्ति ये जो बता रहे ना फोटो महिला की, वो नहीं है. ये फोटोग्राफर है जिसने एक इमेज क्यूरेट किया है. मैथ्यूस फेरोरो एक फोटोग्राफर 2017 में स्टॉक फोटोज के लिए एक एआई इमेज क्यूरेट करता है. उस इमेज का नाम इन्होंने मैथ्यूस फेरोरो डालकर ब्राजीलियन महिला ने 22 बार वोट कर दिया, ये डाल दिया है. Gente, está usando uma foto minha? ನನಗೆ ಇದು ತಮಾಷೆ ಅನಿಸ್ತಾ ಇದೆ. ಭಾರತದಲ್ಲಿ ನನ್ನ ಹಳೆ ಚಿತ್ರ ತೋರಿಸಿದ್ದಾರೆ. ಅದು ನಿಜಕ್ಕೂ ನನ್ನದೇ ಫೋಟೋ. ಆ ಫೋಟೋ ತೆಗೆದಾಗ ನನಗೆ 18ರಿಂದ 20 ವರ್ಷ. ಭಾರತದ ಮತದಾನದ ಬಗ್ಗೆ ನನಗೆ ತಿಳಿದಿಲ್ಲ. ನಾನು ಭಾರತಕ್ಕೆ ಯಾವತ್ತೂ ಬಂದಿಲ್ಲ. ಫೋಟೋ ದಾಖಲೆಗೆ ಬಂದಿದ್ದು ಹೇಗೆ ಗೊತ್ತಿಲ್ಲ. ಇದು ನನಗೆ ಒಂಥರ ಹುಚ್ಚುತನ ಅನ್ನಿಸ್ತಾ ಇದೆ. ನಾವು ಯಾವ ಜಗತ್ತಿನಲ್ಲಿ ವಾಸಿಸ್ತಾ ಇದ್ದೇವೆ? ಬ್ರೆಜಿಲಿಯನ್ ಮಾಡೆಲ್ ಲಾರಿಸಾ ಅದು ನನ್ನದೇ ಫೋಟೋ ಅಂತ ಪೋರ್ಚುಗೀಸ್ ಭಾಷೆಯಲ್ಲಿ ಮಾತಾಡಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದು ಒಂದು ಭಾಗ ಆದ್ರೆ ರಾಹುಲ್ ಗಾಂಧಿ ಇವತ್ತು ಬಿಜೆಪಿ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮೇಲೆ ವೋಟ್ ಚೋರಿ ಆರೋಪ ಮಾಡಿದ್ರು. ಬಿಹಾರದ 2ನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಪ್ರಚಾರ ಭಾಷಣ ಮಾಡ್ತಾ ಹರಿಹಾಯ್ದ್ರು. ಇನ್ನೊಂದು ಕಡೆ ಸಹೋದರಿ ಪ್ರಿಯಾಂಕಾ ವಾದ್ರಾ ಕೂಡ ನೇರವಾಗಿ ಪ್ರಧಾನಿ ಮೋದಿ, ಅಮಿತ್ ಶಾ ಹೆಸರು ಬಳಸಿ ನ್ಯಾಯಯುತ ಚುನಾವಣೆ ನಡೆದ್ರೆ ನೀವು ಗೆಲ್ಲಲ್ಲ ಅಂತ ಸವಾಲೆಸೆದ್ರು. चुनाव आयोग इतना दिलचस्प बन गया है कि एक सुंदर सी विदेशी महिला की फोटो लेके चुनाव की जो सूची है उसमें डाल के उससे फर्जी 20 वोट डलवा दिए. नरेंद्र मोदी जी, अमित शाह जी, उनकी सरकारें, उनके मंत्री, मैं चुनौती देती हूं उनको, निष्पक्ष चुनाव कराएं, निष्पक्ष चुनाव कराएं, देखते हैं कौन जीतता है. बिहार में इन्होंने हजारों लोगों का नाम वोटर लिस्ट से निकाले. किसके नाम? महागठबंधन के वोटरों के नाम. पूरा दम लगाकर बिहार का चुनाव चोरी करने की कोशिश करेंगे. और आपकी जिम्मेदारी है, बिहार के युवाओं की जिम्मेदारी है, जनरेशन जी की जिम्मेदारी है. पोलिंग बूथ में अगर बीजेपी के लोग वोट चोरी करने की कोशिश करें, अगर इलेक्शन कमीशन के लोग वोट चोरी करने की कोशिश करें, तो आपकी जिम्मेदारी बनती है
कि आप उनको रोकें। आप रोकोगे नहीं रोकोगे? ರಾಹುಲ್ ಗಾಂಧಿ ಮತಕಳ್ಳತನ ಮಾಡೋ ಬಿಜೆಪಿ ಅವರನ್ನ ತಡೆಯಿರಿ ಅಂತಿದ್ದ ಹಾಗೆ ಮೊದಲ ಹಂತದ ಮತದಾನದ ವೇಳೆ ಬಿಜೆಪಿ ಅಭ್ಯರ್ಥಿ ಟಾರ್ಗೆಟ್ ಆದ್ರು. ಗೋರಿಯಾಕೋಥಿ ಕ್ಷೇತ್ರದಲ್ಲಿ ಮತಗಟ್ಟೆಗೆ ಬಂದಿದ್ದ ಬಿಜೆಪಿ ಅಭ್ಯರ್ಥಿ ದೇವೇಶ್ ಕಾಂತ್ಗೆ ವೋಟ್ ಕಳ್ಳ ಅಂತ ಕೂಗಿ ಧಿಕ್ಕಾರ ಕೂಗಿದ ಘಟನೆಯೂ ನಡೆಯಿತು. ಏನೇ ಹೇಳಿ, ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಮತಗಳ್ಳತನದ ಕಿಚ್ಚು ಹಚ್ಚಿದ್ರು. ಈಗ ಬಿಹಾರ ಎಲೆಕ್ಷನ್ ಅಖಾಡದಲ್ಲೂ ಅದನ್ನೇ ಅಸ್ತ್ರ ಮಾಡಿಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಬಿಹಾರದಲ್ಲಿ ಇವತ್ತು ನಡೆದ ಮೊದಲ ಹಂತದ ಮತದಾನ ಯಶಸ್ವಿಯಾಗಿದೆ. 121 ಕ್ಷೇತ್ರಗಳಲ್ಲಿ 60% ಹೆಚ್ಚು ಮತದಾನ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಮ್ಮ ದೇಶದ ರಾಷ್ಟ್ರಗೀತೆಯನ್ನ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸುವುದಕ್ಕೆ ಬರೆದಂತಹ ಗೀತೆ ಅಂತ ಹೇಳಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಅವಮಾನವನ್ನು ಮಾಡಿದರು. ಕಾಗೇರಿ ಅವರ ಮಾತಿಗೆ ಈಗ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ದೇಶದ್ರೋಹದ ಕೇಸ್ ಹಾಕುವ ಎಚ್ಚರಿಕೆಯನ್ನು ಕೂಡ ಸಂಸದರಿಗೆ ನೀಡಿದ್ದಾರೆ. ದೇಶದಲ್ಲಿ ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ. ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ. ಹಾಗೆ ನೋಡಿದ್ರೆ ಒಂದೇ ಮಾತ್ರಮೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು. ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರಮೂ ಇರಲಿ, ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ. ಬಿಜೆಪಿ ಸಂಸದ, ಮಾಜಿ ವಿಧಾನಸಭೆ ಅಧ್ಯಕ್ಷರೂ ಆಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಷ್ಟ್ರಗೀತೆ ಬರೆದ ರವೀಂದ್ರನಾಥ್ ಟಾಗೋರ್ ಅವರ ಬಗ್ಗೆ ನಿನ್ನೆ ಆಡಿದ ವಿವಾದದ ಮಾತಿದು. ಜನಗಣಮನ ಅಧಿನಾಯಕ ಜಯ ಹೇ ಅನ್ನೋದು ಬ್ರಿಟಿಷರ ಸ್ವಾಗತಕ್ಕೆ ಬರದಿದ್ದು ಅನ್ನೋ ಕಾಗೇರಿಯವರ ಇದೇ ಮಾತು ಕಾಂಗ್ರೆಸ್ನವರನ್ನ ಕೆರಳಿಸಿದೆ. ಗಾಂಧಿ ಕೊಂದವರಿಂದ ಠಾಗೋರ್ಗೂ ಅವಮಾನ, ಇತಿಹಾಸ ಗೊತ್ತಿಲ್ಲದವರು, ಇದು RSSನ ಅಜೆಂಡಾ. ಕಾಗೇರಿ ಮೇಲೆ ದೇಶದ್ರೋಹದ ಕೇಸ್ ಹಾಕಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಷ್ಟ್ರಗೀತೆಯನ್ನ ಬರೆದಿರ್ತಕ್ಕಂಥದ್ದು ರವೀಂದ್ರನಾಥ್ ಟಾಗೂರ್ ಅವರು. ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೂರ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ಅವರಿಗೆ ಅಪಮಾನ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ, ಇದೇನು ಹೊಸದಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಾಯಿತು ಮತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸಿದಂಥ ರವೀಂದ್ರನಾಥ್ ಟಾಗೂರ್ ಮೇಲೆ ಅಲ್ಲೇ ನಡೀತಾ ಇದೆ. ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅಂತೇಳಿ ಬಹಳ ಸ್ಪಷ್ಟವಾಗಿ ಸಾಬೀತು ಮಾಡ್ತಾ ಇದ್ದಾರೆ. ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ, ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ, ಮತ್ತೆ ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ. ಇವ್ರು ಓದಲ್ಲ ಮಾಡಲ್ಲ, ಬರೇ ಇವರು ಏನು ವಾಟ್ಸ್ಆಪ್ ಅಲ್ಲಿ ಬರುತ್ತೆ, ಫೇಸ್ಬುಕ್ ಅಲ್ಲಿ ಬರುತ್ತೆ, ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ ಅಥವಾ ಈ ಕೇಶವ ಕೃಪಗಳಲ್ಲಿ, ಅದನ್ನಾನೇ ಬಂದು ಇವ್ರ ಇತಿಹಾಸ ಅನ್ಕೊಂಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಷ್ಟೇ ಅಲ್ಲ, 16 ವರ್ಷಗಳ ಮೊದಲೇ ಅನೇಕ ಬಿಜೆಪಿ ನಾಯಕರು RSSನವರು ಜನಗಣಮನ ರಾಷ್ಟ್ರಗೀತೆ ಆಗಬಾರದು ಅಂತ ಹೇಳಿದ್ರು. ಆಗಿನ್ನೂ ಜೀವಂತವಾಗಿದ್ದ ರವೀಂದ್ರನಾಥ್ ಟಾಗೋರ್ ಸ್ಪಷ್ಟನೆಯನ್ನು ಕೊಟ್ಟಿದ್ರು. 4ನೇ ಜಾರ್ಜ್ ಅಥವಾ 5ನೇ ಜಾರ್ಜ್ ಅನ್ನು ಮಾನವ ಜಾತಿಯ ಕಲಾತೀತ ಇತಿಹಾಸದ ಅಸಂಖ್ಯ ಯುಗಗಳ ಮೂಲಕ ಯಾತ್ರಿಗಳನ್ನು ಮುನ್ನಡೆಸುವ ಶಾಶ್ವತ ರತಿಯಾಗಿ ಹಾಡಿ ಹೊಗಳುವಂತಹ ಅಪಾರ ಮೂರ್ಖತನಕ್ಕೆ ನನ್ನನ್ನು ಸಮರ್ಥನೆಂದು ಪರಿಗಣಿಸುವವರಿಗೆ ಉತ್ತರಿಸಲು ನಾನು ಆಸಕ್ತಿ ತೋರಿದರೆ ಅದು ನನ್ನನ್ನು ನಾನು ಅವಮಾನಿಸಿಕೊಳ್ಳುವಂತೆಯೇ ಆಗುತ್ತದೆ ಅಂತ ಟಾಗೋರ್ ಉತ್ತರ ಕೊಟ್ಟಿದ್ರು. ಜನಗಣಮನ ಅನ್ನೋ ರಾಷ್ಟ್ರಗೀತೆಗೆ ಎಷ್ಟು ದೊಡ್ಡ ಇತಿಹಾಸ ಆಗಿದೆಯೋ ಅಷ್ಟೇ ವಿವಾದಗಳು ಆಗಿನಿಂದಲೂ ಇವೆ. ಆದರೆ ಎಲ್ಲವೂ ಇತಿಹಾಸ ಪುಟದಲ್ಲಿ ಮರೆಯಾಗಿದ್ದನ್ನ ಈಗ ಮತ್ತೆ ಕಾಗೇರಿಯವರು ಹೊರಗೆ ತೆಗೆದು ಮತ್ತೆ ವಿವಾದ ಸೃಷ್ಟಿಸಿದ್ದು ರವೀಂದ್ರನಾಥ್ ಟಾಗೋರ್ರನ್ನ ಅವಮಾನಿಸಿದಂತೆ ಕಾಣಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ಈಗ ಕ್ರೈಮ್ ಡೈರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.